1 ಕಪ್ ತೊಗೊಂಡಿದ್ದೀನಿ. ಹಾಗೆ ಸಣ್ಣ ಹೆಚ್ಚಿಟ್ಕೊಂಡ್ರೆ ಈರುಳ್ಳಿ 1 ಕಪ್ಪು, ಎಲೆಕೋಸು 1 ಕಪ್ಪು, ದಪ್ಪ ಮೆಣಸಿನ್ಕಾಯಿ 1 ಕಪ್ಪು, ಕ್ಯಾರೆಟ್ ತುರಿ 1 ಕಪ್ಪು, ಹಾಗೆ ಬೇಯಿಸಿ ತುರಿದಿರೋಂಥ ಆಲೂಗೆಡ್ಡೆ 1 ಕಪ್ಪು, ಕಡಲೆ ಹಿಟ್ಟು 1 ಕಪ್ಪು, 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರು, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು, ಸಣ್ಣ ಹೆಚ್ಚಿಟ್ಕೊಂಡಿರೋದು 3 ಸೊಪ್ಪುಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2 ನಿಮಿಷ ಮೀಡಿಯಮ್ ಹೀಟ್ನಲ್ಲಿ ಫ್ರೈ ಮಾಡಬೇಕು. ಆಮೇಲೆ ಈ ಥರ ನಿಧಾನಕ್ಕೆ ತಿರುಗಿಸಾಕಿ ಮತ್ತೆ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿಯಾಗಿರೋ ಈ ಪಕೋಡನ ನಾವು ಟೊಮೊಟೊ ಕೆಚಪ್ಪು ಅಥವಾ ಗ್ರೀನ್ ಚಟ್ನಿ ಮತ್ತು ಜೇನುತುಪ್ಪ ಅಥವಾ ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದು ಈವ್ನಿಂಗ್ ಟೈಮು ಕಾಫಿ ಅಥವಾ ಟೀ ಜೊತೆಗೆ ತುಂಬ ಚೆನ್ನಾಗೇ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಾನು ಮಂಡಕ್ಕಿ ವಡೆನೂ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ತರಕಾರಿಗಳನ್ನ ಹಾಕಿ ಕಾರ್ನ್ ಪಕೋಡ ರೆಡಿಯಾಗಿದೆ. ಇವಾಗ ಇದಕ್ಕೆ ಸಣ್ಣ ಹೆಚ್ಚಿಟ್ಕೊಂಡ್ರೆ